ಯಾವಾಗ್ಲೂ ಒಂದೇ ತರ ಇಡ್ಲಿ ಮಾಡದೆ ಈ ಡಿಫ್ರೆಂಟ್ ಆಗಿರೋ ಇಡ್ಲಿ ಒಮ್ಮೆ ಟ್ರೈ ಮಾಡಿ. ಇದನ್ನು ತೆಂಗಿನ ಚಿಪ್ಪಲ್ ಮಾಡಿರೋದಕ್ಕೆ ಡಿಫ್ರೆಂಟ್ ಅಂತ ಹೇಳ್ತಿಲ್ಲ, ಮ್ಯಾಟರ್ ಬೇರೆ ಇದೆ. ಬಟ್ ಇದನ್ನ ಮಾಡಿದ್ರೆ ನೀವು ಕೂಡ ನಂತರನೇ ಖುಷಿಯಾಗಿ ತಿಂತೀರಾ, ಯಾಕೆಂದ್ರೆ ಇದು ಚೆನ್ನಾಗಿರೋದು ಮಾತ್ರ ಅಲ್ಲ, ಹೆಲ್ದಿ ಕೂಡ. ನಾನಿಲ್ಲಿ ಮಿಲ್ಲೆಟ್ ಅಥವಾ ಸಿರಿಧಾನ್ಯ ಯೂಸ್ ಮಾಡ್ತಿದ್ದೀನಿ. ಯಾವ ಮಿಲ್ಲೆಟ್ ಬೇಕಾದ್ರೂ ಯೂಸ್ ಮಾಡಬಹುದು. ಸೊ 2.5 ಕಪ್ ಮಿಲ್ಲೆಟ್, ಅರ್ಧ ಕಪ್ ಅಕ್ಕಿ ಹಾಗೂ ಸ್ವಲ್ಪ ಮೆಂತ್ಯ ಚೆನ್ನಾಗಿ ವಾಶ್ ಮಾಡಿ 5 ರಿಂದ 6 ಗಂಟೆಗಳ ಕಾಲ ನೆನೆಸಿಡಿ. ಜೊತೆಗೆ 1 ಕಪ್ ಉದ್ದಿನ ಬೇಳೆ ಕೂಡ ವಾಶ್ ಮಾಡಿ ನೆನೆಸಿಡಿ. ನೋಡಿ, ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋದಾದ್ರೆ ಹಿಟ್ಟು ಬಿಸಿಯಾಗಿ ಫರ್ಮೆಂಟೇಶನ್ ಸರಿಯಾಗಿ ಆಗೋದಿಲ್ಲ. ಸೊ 2 ಗಂಟೆಗಳ ಕಾಲ ಫ್ರಿಜ್ ಅಲ್ಲಿ ಇಟ್ಟು ಆಮೇಲೆ ಗ್ರೈಂಡ್ ಮಾಡಿ. ವೆಟ್ ಗ್ರೈಂಡರ್ ಆದ್ರೆ ಹಾಗೆ ಗ್ರೈಂಡ್ ಮಾಡಿ. ಆಮೇಲೆ ಇನ್ನೇನು ಮಾಮೂಲಿ ಹಿಟ್ಟಿನ ಹಾಗೆ 8 ರಿಂದ 10 ಗಂಟೆಗಳ ಕಾಲ ಮುಚ್ಚಿಟ್ರೆ ಹುದುಗುತ್ತೆ. ಬೆಳಗ್ಗೆದ್ದು ರುಚಿಗೆ ತಕ್ಕ ಹಾಗೆ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ಅಷ್ಟೇ. ಈ ತೆಂಗಿನ ಚಿಪ್ಪು ನಾನು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಆಮೇಲೆ ತುಪ್ಪ ಹಚ್ಚಿ ಯೂಸ್ ಮಾಡಿದೀನಿ. ಸ್ಪೆಷಾಲಿಟಿ ಏನು ಇಲ್ಲ, ಬಟ್ ಆ ಒಂದು ಅದಿ ಫ್ಲೇವರ್ ಸಿಗುತ್ತೆ ಅಷ್ಟೇ. ನೀವು ಬೇಕಿದ್ರೆ ಮಾಮೂಲಿ ಇಡ್ಲಿ ತಟ್ಟಲ್ ಕೂಡ ಮಾಡ್ಕೋಬಹುದು. ಅದೇ ಸೇಮ್ ಟೈಮ್ 10 ರಿಂದ 12 ನಿಮಿಷಗಳ ಕಾಲ ಬೇಕಾಗುತ್ತೆ ಇದು ಬೇಯೋದಿಕ್ಕೆ. ಇದು ಚಟ್ನಿ ಸಾಂಬಾರ್ ಎರಡರ ಜೊತೆನೂ ಸಖತ್ತಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.